ಸ್ವತಃ ಅವರು ಕೂಡ ಒಪ್ಕೊಂಡಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ. ಎಲ್ಲಾ ದಾಖಲೆಗಳು ಕೂಡ ನನಗಿದೆ. ಕೇವಲ ನಂದೇ ಅಲ್ಲ, ಎರಡೂ ಕಡೆ ಸುಮಾರು 48 ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. ಇದರಲ್ಲಿ ಕೇಂದ್ರದ ಕೆಲವು ನಾಯಕರು ಇದ್ದಾರೆ, ಕೆಲವು ನ್ಯಾಯಾಧೀಶರಿದ್ದಾರೆ ಅನ್ನೋದು ಕೂಡ ಅವ್ರು ಮಾತಾಡಿದ್ರು. ಇದು ಆತಂಕ ಇರೋದು ಇದೇನು ನಾವೇನು ಯಾವ್ದಾರು ರಾಜಕೀಯ ಮಾಡಬೇಕು ಅಂತಲ್ಲ. ಇದೊಂದು ಕೆಟ್ಟ ಸಂಪ್ರದಾಯ. ನಾವು ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕೇ ಹೊರತು ಈ ತರ ಅಡ್ಡದಾರಿಯನ್ನ ಬಳಸಿ ಮಾಡ್ತಕ್ಕಂಥವ್ರು ಯಾರೇ ಮಾಡಿದ್ರು ಕೂಡ ಅದಕ್ಕೆ ತಡೆಯನ್ನಾಗಬೇಕು, ಕ್ರಮ ತಗೊಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಆದರೆ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಳ್ತದೆ ಅಂತಕ್ಕಂಥದ್ದು ನಮಗೇನು ಅನಿಸಿಲ್ಲ. ಯಾಕಂದ್ರೆ ಗೃಹ ಸಚಿವರ ಹೇಳಿಕೆ ನೋಡಿದಾಗ ನನಗಿನ್ನೂ ಮಾಹಿತಿ ಬಂದಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಈ ತರದ ಮಾತುಗಳನ್ನು ಹೇಳಿದಾಗ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸಿ ಇವತ್ತು ನಾವು ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ದು ಇದರ ಬಗ್ಗೆ ಉನ್ನತವಾದಂತಹ ತನಿಖೆಗೆ ಆದೇಶವನ್ನು ಕೊಡಿ ಅಂದಾಗ ಅವರು ಕೂಡ ಅದಕ್ಕೆ ಒಪ್ಪಲಿಲ್ಲ. ಬಜೆಟ್ ಅನ್ನ ಓದಕ್ಕೆ ಶುರು ಮಾಡಿದ್ರು, ಅಂದ್ರೆ ಅದರ ರಿಪ್ಲೈಯನ್ನು ಓದಕ್ಕೆ ಶುರು ಮಾಡಿದ್ರು. ಆಗ ಅನಿವಾರ್ಯವಾಗಿ ನಾವು ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡಿದ್ವಿ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಂತಲ್ಲ, ಇದು ಎಲ್ಲಾ ಪಕ್ಷದ ಶಾಸಕರಿಗೂ, ಅಧಿಕಾರಿಗಳಿಗೂ, ವ್ಯಾಪಾರಸ್ಥರಿಗೂ ಇದು ನಿರಂತರವಾಗಿ ಇದೊಂದು ಕೆಟ್ಟ ಸಂಪ್ರದಾಯ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು. ಇದಕ್ಕೊಂದು ಅಂತ್ಯ ಆಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದಾನೆ, ಇವತ್ತೇನು ಸರ್ಕಾರ ಐತೆ ಅವ್ರ ಕಡೆಯಿಂದಾನೆ ಮಾಡೋಕೆ ಸಾಧ್ಯ ಆಗಿದೆ. ಅವ್ರು ಒಪ್ಪಲಿಲ್ಲ ಅಂದಾಗ ನಾವು ತೀವ್ರತರವಾದಂತಹ ಹೋರಾಟವನ್ನ ಮಾಡಿದೀವಿ, ಇನ್ನೂ ಕೂಡ ನಾವು ಮಾಡೋರಿದ್ದೀವಿ. ಭೇಟಿಗೆ ಏನಾದರೂ ಈ ವಿಚಾರವಾಗಿ ಹೋಗೋದಕ್ಕೆ ಏನಾದರೂ ಪ್ಲಾನಿಂಗ್ ಆಗಿದೆ? ಇಲ್ಲ, ಇದಿಲ್ಲ. ಈಗ 4% ಇವತ್ತು ಏನು ಮುಖ್ಯಮಂತ್ರಿಗಳು ಕೂಡ ಭಾಷಣವನ್ನ ಮಾಡೋ ಸಂದರ್ಭದಲ್ಲಿ ನಾವು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವು ಕೂಡ ನಾವು ವಿರೋಧ ಮಾಡಿದ್ವಿ. ಬಟ್ ಇನ್ನೂ ಬಿಲ್ ಅದನ್ನ ಪಾಸ್ ಮಾಡಲಿಲ್ಲ. ಈಗ ನೋಡ್ಬೇಕು, ಈಗೇನು ಮತ್ತೆ ಅಧಿವೇಶನ ಕರೀತಾರೆ ಏನೋ, ಇಲ್ಲ ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಮುಂದಿನ ನಡೆ ನೋಡಿಕೊಂಡು ನಾವು ಮತ್ತೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ಇದಾದ್ಮೇಲೆ ನಾವು ಈ 4% ಮೀಸಲಾತಿ ಬಗ್ಗೆ ರಾಜ್ಯಪಾಲರನ್ನು ಭೇಟಿ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಹನಿ ಟ್ರ್ಯಾಪ್ ವಿಚಾರ ಹೋರಾಟ ರೂಪಿಸೋದಕ್ಕೆ ಏನಾದರೂ ಸಿದ್ಧತೆಗಳು, ಪ್ಲಾನಿಂಗ್ಗಳು? ಯಾಕೆಂತಂದ್ರೆ ಇಲ್ಲಿ ಕೇವಲ ರಾಜ್ಯದ ನಾಯಕರುಗಳು ಅಥವಾ ರಾಜ್ಯದ ಯಾರೋ ಶಾಸಕರು, ಸಚಿವರು ಅಷ್ಟೇ ಅಲ್ಲ ಭಾಗಿಯಾಗಿರ್ತಕ್ಕಂಥದ್ದು, ರಾಷ್ಟ್ರ ಮಟ್ಟದ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅಂತ. ಈಗ ಪಕ್ಷಾತೀತವಾಗಿ ಯಾವ ಒಂದು ಹೋರಾಟ, ಯಾವ ರೀತಿಯ ಹೋರಾಟ ಆದ್ರೆ ಸೂಕ್ತ ಅಂತೀರಿ ತಾವು? ಈಗ ನಮ್ಮ ರಾಜ್ಯ ನಾಯಕರು ಹೇಳಿದ್ರು, ಇದು ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ. ಈಗ ಸ್ವತಃ ಅವರು ಕೂಡ ಒಪ್ಕೊಂಡಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ. ಎಲ್ಲಾ ದಾಖಲೆಗಳು ಕೂಡ ನನಗಿದೆ. ಕೇವಲ ನಂದೇ ಅಲ್ಲ, ಎರಡೂ ಕಡೆ ಸುಮಾರು 48 ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. ಇದರಲ್ಲಿ ಕೇಂದ್ರದ ಕೆಲವು ನಾಯಕರು ಇದ್ದಾರೆ, ಕೆಲವು ನ್ಯಾಯಾಧೀಶರಿದ್ದಾರೆ ಅನ್ನೋದು ಕೂಡ ಅವ್ರು ಮಾತಾಡಿದ್ರು. ಇದು ಆತಂಕ ಇರೋದು ಇದೇನು ನಾವೇನು ಯಾವ್ದಾರು ರಾಜಕೀಯ ಮಾಡಬೇಕು ಅಂತಲ್ಲ. ಇದೊಂದು ಕೆಟ್ಟ ಸಂಪ್ರದಾಯ. ನಾವು ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕೇ ಹೊರತು ಈ ತರ ಅಡ್ಡದಾರಿಯನ್ನ ಬಳಸಿ ಮಾಡ್ತಕ್ಕಂಥವ್ರು ಯಾರೇ ಮಾಡಿದ್ರು ಕೂಡ ಅದಕ್ಕೆ ತಡೆಯನ್ನಾಗಬೇಕು, ಕ್ರಮ ತಗೊಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಆದರೆ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಳ್ತದೆ ಅಂತಕ್ಕಂಥದ್ದು ನಮಗೇನು ಅನಿಸಿಲ್ಲ. ಯಾಕಂದ್ರೆ ಗೃಹ ಸಚಿವರ ಹೇಳಿಕೆ ನೋಡಿದಾಗ ನನಗಿನ್ನೂ ಮಾಹಿತಿ ಬಂದಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಈ ತರದ ಮಾತುಗಳನ್ನು ಹೇಳಿದಾಗ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸಿ ಇವತ್ತು ನಾವು ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ದು ಇದರ ಬಗ್ಗೆ ಉನ್ನತವಾದಂತಹ ತನಿಖೆಗೆ ಆದೇಶವನ್ನು ಕೊಡಿ ಅಂದಾಗ ಅವರು ಕೂಡ ಅದಕ್ಕೆ ಒಪ್ಪಲಿಲ್ಲ. ಬಜೆಟ್ ಅನ್ನ ಓದಕ್ಕೆ ಶುರು ಮಾಡಿದ್ರು, ಅಂದ್ರೆ ಅದರ ರಿಪ್ಲೈಯನ್ನು ಓದಕ್ಕೆ ಶುರು ಮಾಡಿದ್ರು. ಆಗ ಅನಿವಾರ್ಯವಾಗಿ ನಾವು ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡಿದ್ವಿ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಂತಲ್ಲ, ಇದು ಎಲ್ಲಾ ಪಕ್ಷದ ಶಾಸಕರಿಗೂ, ಅಧಿಕಾರಿಗಳಿಗೂ, ವ್ಯಾಪಾರಸ್ಥರಿಗೂ ಇದು ನಿರಂತರವಾಗಿ ಇದೊಂದು ಕೆಟ್ಟ ಸಂಪ್ರದಾಯ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು. ಇದಕ್ಕೊಂದು ಅಂತ್ಯ ಆಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದಾನೆ, ಇವತ್ತೇನು ಸರ್ಕಾರ ಐತೆ ಅವ್ರ ಕಡೆಯಿಂದಾನೆ ಮಾಡೋಕೆ ಸಾಧ್ಯ ಆಗಿದೆ. ಅವ್ರು ಒಪ್ಪಲಿಲ್ಲ ಅಂದಾಗ ನಾವು ತೀವ್ರತರವಾದಂತಹ ಹೋರಾಟವನ್ನ ಮಾಡಿದೀವಿ, ಇನ್ನೂ ಕೂಡ ನಾವು ಮಾಡೋರಿದ್ದೀವಿ. ಭೇಟಿಗೆ ಏನಾದರೂ ಈ ವಿಚಾರವಾಗಿ ಹೋಗೋದಕ್ಕೆ ಏನಾದರೂ ಪ್ಲಾನಿಂಗ್ ಆಗಿದೆ? ಇಲ್ಲ, ಇದಿಲ್ಲ. ಈಗ 4% ಇವತ್ತು ಏನು ಮುಖ್ಯಮಂತ್ರಿಗಳು ಕೂಡ ಭಾಷಣವನ್ನ ಮಾಡೋ ಸಂದರ್ಭದಲ್ಲಿ ನಾವು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವು ಕೂಡ ನಾವು ವಿರೋಧ ಮಾಡಿದ್ವಿ. ಬಟ್ ಇನ್ನೂ ಬಿಲ್ ಅದನ್ನ ಪಾಸ್ ಮಾಡಲಿಲ್ಲ. ಈಗ ನೋಡ್ಬೇಕು, ಈಗೇನು ಮತ್ತೆ ಅಧಿವೇಶನ ಕರೀತಾರೆ ಏನೋ, ಇಲ್ಲ ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಮುಂದಿನ ನಡೆ ನೋಡಿಕೊಂಡು ನಾವು ಮತ್ತೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ಇದಾದ್ಮೇಲೆ ನಾವು ಈ 4% ಮೀಸಲಾತಿ ಬಗ್ಗೆ ರಾಜ್ಯಪಾಲರನ್ನು ಭೇಟಿ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಹನಿ ಟ್ರ್ಯಾಪ್ ವಿಚಾರ ಹೋರಾಟ ರೂಪಿಸೋದಕ್ಕೆ ಏನಾದರೂ ಸಿದ್ಧತೆಗಳು, ಪ್ಲಾನಿಂಗ್ಗಳು? ಯಾಕೆಂತಂದ್ರೆ ಇಲ್ಲಿ ಕೇವಲ ರಾಜ್ಯದ ನಾಯಕರುಗಳು ಅಥವಾ ರಾಜ್ಯದ ಯಾರೋ ಶಾಸಕರು, ಸಚಿವರು ಅಷ್ಟೇ ಅಲ್ಲ ಭಾಗಿಯಾಗಿರ್ತಕ್ಕಂಥದ್ದು, ರಾಷ್ಟ್ರ ಮಟ್ಟದ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅಂತ. ಈಗ ಪಕ್ಷಾತೀತವಾಗಿ ಯಾವ ಒಂದು ಹೋರಾಟ, ಯಾವ ರೀತಿಯ ಹೋರಾಟ ಆದ್ರೆ ಸೂಕ್ತ ಅಂತೀರಿ ತಾವು? ಈಗ ನಮ್ಮ ರಾಜ್ಯ ನಾಯಕರು ಹೇಳಿದ್ರು, ಇದು ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ. ಈಗ ಸ್ವತಃ ಅವರು ಕೂಡ ಒಪ್ಕೊಂಡಿದ್ದಾರೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ. ಎಲ್ಲಾ ದಾಖಲೆಗಳು ಕೂಡ ನನಗಿದೆ. ಕೇವಲ ನಂದೇ ಅಲ್ಲ, ಎರಡೂ ಕಡೆ ಸುಮಾರು 48 ಜನ
ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. ಇದರಲ್ಲಿ ಕೇಂದ್ರದ ಕೆಲವು ನಾಯಕರು ಇದ್ದಾರೆ, ಕೆಲವು ನ್ಯಾಯಾಧೀಶರಿದ್ದಾರೆ ಅನ್ನೋದು ಕೂಡ ಅವ್ರು ಮಾತಾಡಿದ್ರು. ಇದು ಆತಂಕ ಇರೋದು ಇದೇನು ನಾವೇನು ಯಾವ್ದೋ ರಾಜಕೀಯ ಮಾಡಬೇಕು ಅಂತಲ್ಲ, ಇದೊಂದು ಕೆಟ್ಟ ಸಂಪ್ರದಾಯ. ನಾವು ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕೇ ಹೊರತು ಈ ತರ ಅಡ್ಡದಾರಿಯನ್ನ ಬಳಸಿ ಮಾಡ್ತಕ್ಕಂಥವ್ರು ಯಾರೇ ಮಾಡಿದ್ರು ಕೂಡ ಅದಕ್ಕೆ ತಡೆಯನ್ನಾಗಬೇಕು, ಕ್ರಮ ತಗೊಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಆದರೆ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ ಅಂತಕ್ಕಂಥದ್ದು ನಮಗೇನು ಅನಿಸಿಲ್ಲ. ಯಾಕಂದ್ರೆ ಗೃಹ ಸಚಿವರ ಹೇಳಿಕೆ ನೋಡಿದಾಗ ನನಗಿನ್ನೂ ಮಾಹಿತಿ ಬಂದಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಈ ತರದ ಮಾತುಗಳನ್ನು ಹೇಳಿದಾಗ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸಿ ಇವತ್ತು ನಾವು ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ದು ಇದರ ಬಗ್ಗೆ ಉನ್ನತವಾದಂತಹ ತನಿಖೆಗೆ ಆದೇಶವನ್ನು ಕೊಡಿ ಅಂದಾಗ ಅವರು ಕೂಡ ಅದಕ್ಕೆ ಒಪ್ಪಲಿಲ್ಲ. ಬಜೆಟ್ ಅನ್ನ ಓದಕ್ಕೆ ಶುರು ಮಾಡಿದ್ರು, ಅಂದ್ರೆ ಅದರ ರಿಪ್ಲೈಯನ್ನು ಓದಕ್ಕೆ ಶುರು ಮಾಡಿದ್ರು. ಆಗ ಅನಿವಾರ್ಯವಾಗಿ ನಾವು ತೀವ್ರವಾದಂತಹ ಪ್ರತಿಭಟನೆಯನ್ನು ಮಾಡಿದ್ವಿ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಂತಲ್ಲ, ಇದು ಎಲ್ಲಾ ಪಕ್ಷದ ಶಾಸಕರಿಗೂ, ಅಧಿಕಾರಿಗಳಿಗೂ, ವ್ಯಾಪಾರಸ್ಥರಿಗೂ ಇದು ನಿರಂತರವಾಗಿ ಇದೊಂದು ಕೆಟ್ಟ ಸಂಪ್ರದಾಯ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು. ಇದಕ್ಕೊಂದು ಅಂತ್ಯ ಆಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದಾನೆ, ಇವತ್ತೇನು ಸರ್ಕಾರ ಐತೆ ಅವ್ರ ಕಡೆಯಿಂದಾನೆ ಮಾಡೋಕೆ ಸಾಧ್ಯ ಆಗಿದೆ. ಅವ್ರು ಒಪ್ಪಲಿಲ್ಲ ಅಂದಾಗ ನಾವು ತೀವ್ರತರವಾದಂತಹ ಹೋರಾಟವನ್ನ ಮಾಡಿದೀವಿ, ಇನ್ನೂ ಕೂಡ ನಾವು ಮಾಡೋರಿದ್ದೀವಿ. ಭೇಟಿಗೆ ಏನಾದರೂ ಈ ವಿಚಾರವಾಗಿ ಹೋಗೋದಕ್ಕೆ ಏನಾದರೂ ಪ್ಲಾನಿಂಗ್ ಆಗಿದೆ? ಇಲ್ಲ, ಇದಿಲ್ಲ. ಈಗ 4% ಇವತ್ತು ಏನು ಮುಖ್ಯಮಂತ್ರಿಗಳು ಕೂಡ ಭಾಷಣವನ್ನ ಮಾಡೋ ಸಂದರ್ಭದಲ್ಲಿ ನಾವು ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವು ಕೂಡ ನಾವು ವಿರೋಧ ಮಾಡಿದ್ವಿ. ಬಟ್ ಇನ್ನೂ ಬಿಲ್ ಅದನ್ನ ಪಾಸ್ ಮಾಡಲಿಲ್ಲ. ಈಗ ನೋಡ್ಬೇಕು, ಈಗೇನು ಮತ್ತೆ ಅಧಿವೇಶನ ಕರೀತಾರೆ ಏನೋ, ಇಲ್ಲ ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಮುಂದಿನ ನಡೆ ನೋಡಿಕೊಂಡು ನಾವು ಮತ್ತೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ಇದಾದ್ಮೇಲೆ ನಾವು ಈ 4% ಮೀಸಲಾತಿ ಬಗ್ಗೆ ರಾಜ್ಯಪಾಲರನ್ನು ಭೇಟಿ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಹನಿ ಟ್ರ್ಯಾಪ್ ವಿಚಾರ ಹೋರಾಟ ರೂಪಿಸೋದಕ್ಕೆ ಏನಾದರೂ ಸಿದ್ಧತೆಗಳು, ಪ್ಲಾನಿಂಗ್ಗಳು? ಯಾಕೆಂತಂದ್ರೆ ಇಲ್ಲಿ ಕೇವಲ ರಾಜ್ಯದ ನಾಯಕರುಗಳು ಅಥವಾ ರಾಜ್ಯದ ಯಾರೋ ಶಾಸಕರು, ಸಚಿವರು ಅಷ್ಟೇ ಅಲ್ಲ ಭಾಗಿಯಾಗಿರ್ತಕ್ಕಂಥದ್ದು, ರಾಷ್ಟ್ರ ಮಟ್ಟದ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅಂತ. ಈಗ ಪಕ್ಷಾತೀತವಾಗಿ ಯಾವ ಒಂದು ಹೋರಾಟ, ಯಾವ ರೀತಿಯ ಹೋರಾಟ ಆದ್ರೆ ಸೂಕ್ತ ಅಂತೀರಿ ತಾವು? ಈಗ ನಮ್ಮ ರಾಜ್ಯ ನಾಯಕರು ಹೇಳಿದ್ರು, ಇದು ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ. ಈಗ ಸ್ವತಃ ಅವರು ಕೂಡ ಒಪ್ಕೊಂಡಿದ್ದಾರೆ, ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಎಲ್ಲಾ ದಾಖಲೆಗಳು ಕೂಡ ನನಗಿದೆ. ಕೇವಲ ನಂದೇ ಅಲ್ಲ, ಎರಡೂ ಕಡೆ ಸುಮಾರು 48 ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. ಇದರಲ್ಲಿ ಕೇಂದ್ರದ ಕೆಲವು ನಾಯಕರು ಇದ್ದಾರೆ, ಕೆಲವು ನ್ಯಾಯಾಧೀಶರಿದ್ದಾರೆ ಅನ್ನೋದು ಕೂಡ ಅವ್ರು ಮಾತಾಡಿದ್ರು. ಇದು ಆತಂಕ ಇರೋದು ಇದೇನು ನಾವೇನು ಯಾವ್ದೋ ರಾಜಕೀಯ ಮಾಡಬೇಕು ಅಂತಲ್ಲ, ಇದೊಂದು ಕೆಟ್ಟ ಸಂಪ್ರದಾಯ. ನಾವು ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕೇ ಹೊರತು ಈ ತರ ಅಡ್ಡದಾರಿಯನ್ನ ಬಳಸಿ ಮಾಡ್ತಕ್ಕಂಥವ್ರು ಯಾರೇ ಮಾಡಿದ್ರು ಕೂಡ ಅದಕ್ಕೆ ತಡೆಯನ್ನಾಗಬೇಕು, ಕ್ರಮ ತಗೊಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಆದರೆ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ ಅಂತಕ್ಕಂಥದ್ದು ನಮಗೇನು ಅನಿಸಿಲ್ಲ. ಯಾಕಂದ್ರೆ ಗೃಹ ಸಚಿವರ ಹೇಳಿಕೆ ನೋಡಿದಾಗ ನನಗಿನ್ನೂ ಮಾಹಿತಿ ಬಂದಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಈ ತರದ ಮಾತುಗಳನ್ನು ಹೇಳಿದಾಗ ಎಲ್ಲೋ ಒಂದ್ ಕಡೆ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸಿ ಇವತ್ತು ನಾವು ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ದು ಇದರ ಬಗ್ಗೆ ಉನ್ನತವಾದಂತಹ ತನಿಖೆಗೆ ಆದೇಶವನ್ನು ಕೊಡಿ ಅಂದಾಗ ಅವರು ಕೂಡ